ಒಪ್ಪಿಕೊಂಡ ತಾಯೇ ಆಯ್ತು ನನ್ನವ, ನಿನ್ನ ಕರುಣೆ ಜಗನ್ಮಾತೆ ನಿನ್ನ ಆಶೀರ್ವಾದ. ಒಪ್ಪಿಕೊಂಡ ಸಿದ್ಧತೆ ಮಾಡ್ಯಾರ, ಮದುವೆ ಆಯ್ತು. ನಿನ್ನೆ ಬಹಳ ಚಂದ. 550 ಮದುವೆಯನ್ನ ಸಾಮೂಹಿಕ ಮದುವೆ ಅನ್ನುವಂಥದ್ದು ಜಗತ್ತಿನೊಳಗ ಹುಟ್ಟಿಸದಕ್ಕಿನೇ ಸಾಮೂಹಿಕ ಮದುವೆ ಅನ್ನೋದು ಎಲ್ಲರಿಗೆ ತಿಳಿಪಡಿಸೋದಕ್ಕೆ ಬೇರೆ ಯಾರು ಅಲ್ಲ. ಸಾಮೂಹಿಕ ಮದುವೆ ಅನ್ನುವಂಥದ್ದು ಸೃಷ್ಟಿ ಆಗುತ್ತೆ ಗುಡ್ಡಾಪುರ ದಾನಮ್ಮನಿಂದ ಅಂತ ಇವತ್ತು ಹೇಳಬೇಕಾಗ್ತದ. ದಾನೇಶ್ವರಿದಿಂದ ಅಂತ ಯಾವ ಸುಂದರವಾದ ಮದುವೆ ಆಯ್ತು. ಸತಿಪತಿಗಳ ಸಂಸಾರ ಬಲೆ ಚಂದ. ಯಾಕ್ರಿ ಹಸ್ತಗಿಲಕಣ ಆದಾಗ ಬಹಳ ಚಂದ ಇರ್ತದ, ಬಹಳ ಚಂದ, ಬಹಳ ಚಂದ. ಅವನ್ ಫೋನ್ ಒಂದು ಬರೀ ಗಂಟೆ ಬಿದ್ದಾವ. ನಮಗ ಮಾನ್ಯೊಂದು ಊರಿಗೆ ಪುರಾಣಕ್ಕೆ ಜನವೋ ಜಾತ್ರೆಗೆ ದಿಲ್ಲಿ ಸೊಟ್ಟು ಹೇಳಿವ ಮೊಬೈಲ್ ಒಂದು ಬಾರ ಸೌಂಡ್ ಇಟ್ಟು ರಿಕಾರ್ಡ್ ಹಾಕೊಂಡು ಹಿಂಗೆ ಬಾರ. ಅದು ಏನಿತ್ತು, ಅದು ಹಾಡು ಹಾಕ್ಯಾನ. ನನ್ನಲ್ಲೂ ನೀನೇ ನೀನೇ ನಿನ್ನಲ್ಲಿ ನಾನೇ ಅಂದ ಹಾಡು ಮಗ. ಹಿಂಗ ಆದ ಕಮಿಟಿ ಅವ್ರ ಕಣ್ಣು ಚಕ್ಕರಿಸಿ ನೋಡಕತ್ತಿದ್ರು. ಬುದ್ಧಿಗೆ ಹೇಳಿ ನನ್ನ ಮಗದ ಹೋಗಲ್ ಯಾಕಂತ ಬಿಟ್ರು. 2ನೇ ಸಲ ಮತ್ತು ಹೊಳೆ ಬಂದ ಮತ್ತಿಟ್ಟು ಸೌಂಡ್ ಇಟ್ಕೊಂಡು ಏನಂತ ಬಂದ ರಿಕಾರ್ಡ್ ಬೇರೆ ಹಾಕ್ಯಾನ. ಏನಂತ ಹೊಡಿ ಮಗ ಬಿಡಿಬೇಡ ಅವನ. ನಿಮಗೆ ಹೇಳ್ತೀನಿ ಓಸು ಎದ್ದು ಒಳಗೆ ಬರೋದಕ್ಕೆ ರಪ್ಪ ಹೊಡೆದ್ರೆ ಮೊಬೈಲ್ ಎಲ್ಲೋ ಅವನ ಮೂಗನೇನು ಸುಂಬಳಿ ಎಲ್ಲೋ. ಅರೇ ಗುರು ಅಂದ್ರೆ ಏನು ತಿಳಿದಪ್ಪ, ಪುರಾಣ ಅಂದ್ರೆ ಏನು ತಿಳಿದಿದೆ, ಮಹಾತ್ಮರಂದ್ರೆ ಏನು ತಿಳಿದಿದೆ. ಅದಕ್ಕೆ ಅವ್ರು ಬಹಳ ಚಂದ ಹೇಳಿದ್ರು, ಮಹಾತ್ಮರ ಜೊತೆಯಲ್ಲಿ ಸರಸವನಾಡುವುದು ಉಡಿ ಒಳಗೆ ಸುಣ್ಣದ ಕಲ್ಲುಗಳನ್ನ ಕಟ್ಟಿಕೊಂಡು ಮಡಿಮಿನೊಳಗೆ ಹಾರಿದಂತೆ ಅಂದ್ರೆ ಅವರು. ಸುಣ್ಣದ ಹಳ್ಳ ಉಡಿಯ ಕಟ್ಕೊಂಡ್ರೆ ಏನ್ ಮಾಡ್ತದದು? ಸುಡುತ್ತದ. ಹಾಗೆ ಗುರು ಕರುಣೆ ಸಂಪಾದನೆ ಆಗಬೇಕಾಗಿತ್ತು ಅಂತಂದ್ರೆ ಇವತ್ತ ದಾನಮ್ಮ ತಾಯಿ ಇಷ್ಟು ದೊಡ್ಡಕ್ಕೆ ಆಗಲು ಕಾರಣ ಏನಂತ ಕೇಳಿದ್ರೆ ಗುರು ವೀರಮಲ್ಲಯ್ಯನ ಕರುಣೆ ಒಂದು ಶಾಂತವೀರ ಶಿವಯೋಗಿಯ ಕೃಪವನ್ನು ಪಡೆದುಕೊಂಡು ಲಿಂಗಧಾರಣವನ್ನ ಮಾಡಿಕೊಂಡು ನೊಸಲಿಗೆ ವಿಭೂತಿಯನ್ನು ಧರಿಸಿಕೊಂಡು ಕೈಯೊಳಗೆ ಲಿಂಗ ಹಿಡ್ಕೊಂಡು ಓಂ ನಮಃ ಶಿವಾಯ ಅಂದ್ರೆ ಕೈಲಾಸ ಬಂದು ಕೈಯಾಗ ಕುಂದಿರ್ತಿತ್ತ. ಏನಾವ ಲಿಂಗ ಹಿಡ್ಕೊಂಡು ಓಂ ನಮಃ ಶಿವಾಯ ಅಂದೇವಂದ್ರೆ 3 ಮೂಲೆ ದೇವೆಲ್ಲ ಇಲ್ಲೇ ಬಂದಿರ್ತಾವ. ಯಾಕೆ? ಚಂಚಲದ ಏಕಾಗ್ರತೆ ಇಲ್ಲ. ಇಲ್ಲದಕ್ಕೆ ಹಂಗಾಗ್ತದೆ. ನಮ್ಮಲ್ಲಿ ಅವ ಪೂಜೆ ಮಾಡಕತ್ತದ ವಿಭೂತಿ ಮಕ್ಕಳು ಬಡ್ಕೊಂಡು ಕುಂಕುಮ ಹಚ್ಕೊಂಡು ಈ ಕಡೆ ಮೈ ತುಂಬ ಹಚ್ಕೊಂಡು ಪೂಜೆ ಮಾಡ್ಕೊಳ್ಳೋ ಕೈ ಗಪ ಬೇಡ. ಏನ್ ಚಂದ ಲಲ್ಲಿ ಲಾಲ ಲಲ್ಲಿ ಲಲ್ಲಾಲೆ ಲಲ್ಲಿ ಲಲ್ಲಿ ಲಾಲ ಲಲ್ಲಿ ಲಾಲ ಲಲ್ಲಿ ಲಲ್ಲಾಲೆ. ಏನ್ ಮಾಡಕತ್ತೀರ? ಎಮ್ಮಿ ತರ ಕಸ ಬರೀತಿರ್ತದ ಹೊಳ್ಳ ಕಟ್ಟಿಗಳ ಲಲ್ಲಿ ಲಾಲ ಲಲ್ಲಿ ಲಲ್ಲಾಲೆ ಲಲ್ಲಿ ಲಲ್ಲಿ ಲಾಲ. ಅವ ಆಳ ಮಗ ಚಪ್ಪಲ್ ಹೊಲಿಸ್ಕೊಂಡ್ ಬಂದ ನಿಲ್ಲ ಮಗ ಲಲ್ಲಿ ಲಾಲ ಲಲ್ಲಿ ಲಲ್ಲಾಲೆ ಲಲ್ಲಿ ಲಲ್ಲಿ ಲಾಲ. ಲಿಂಗ ಪೂಜೆ ಆಯ್ತು, ಚಪ್ಪಲ ಬಂತು, ಎಮ್ಮೆ ಕರ ಕಸಬರಿ ತಿನ್ನೋದು ಬಂತು. ಅದಕ್ಕೆ ಬಸವಣ್ಣ ಹೇಳ್ದ, ಇಂಥವಕ್ಕೆ ಲಿಂಗ ಕಟ್ಟೋದಕ್ಕಿಂತಲೂ ಕತ್ತಿಗೆ ಲಿಂಗ ಕಟ್ಟೋದು ಉತ್ತಮಂದ ಬಸವಣ್ಣ. ಲಿಂಗ ದೇಹಿ ಆಗಬೇಕು. ಇವತ್ತು ನಾ ಏನ್ ಹೇಳಿ ನಿಮಗ, ಒಂದೀಟು ಲಿಂಗ ತಗೊಂಡು ಬಂದು ಕಟ್ಕೋರಿ. ಇದು ಬಹಳ ಮಹತ್ವದ. ಇದು ಮಹತ್ವದ. ಈಗ ಯಾವರಿಗಾರೆ ಹೋಗ್ತೀರಿ ನೀವು, BA MA PhD ಮುಗಿಸಿರ್ತೀರಿ, ಯಾವಾಗ ಒಂದು ಊರಿಗೆ ಹೊಂಟೀರಿ, ಆ ಬಸ್ಸು ಅದೇ ಊರಿಗೆ ಹೋಗ್ತದೆ. ಆದ್ರೆ ಆ ಬಸ್ಸಿಗೆ ಬೋರ್ಡ್ ಇದ್ದಿದ್ದಿಲ್ಲ ಅಂದ್ರೆ ನೀವು ಎಷ್ಟು ಸಾಲಿ ಕಲ್ತರಿ ಅನ್ನೋದ ಹೋಗಿ ಕೇಳ್ತೀರಿ. ಓ ಅಣ್ಣ ಹೊಳಕೊಂತರಿ ಕೇಳ್ತೀರಿ, ಅಣ್ಣ ಯಾವರಿಗೆ ಹೋಗ್ತದ ಬಸ್ಸ? ಯಾವರಿಗೆ ಹೋಗ್ತದ? ಯಾಕ ಬಸ್ ಹೋಗೋದು ನೀವು ಹೋಗೋ ಊರಿಗೆ ಅದಕ್ಕೆ ಬೋರ್ಡ್ ಇಲ್ಲ.
ಹಾಗೆ ಈ ಶರೀರ ಅನ್ನುವಂತ ಬಸ್ ಮುಂದೆ ಹೋಗಬೇಕಾದ್ರೆ ಇದಕ್ಕೊಂದು ಲಿಂಗ, ಅಡಿಗೊಂದು ವಿಭೂತಿ, ಕೇರಪಡ್ರಸ್ ಇದು ವಿಭೂತಿ. ಇದನ್ನ ಹಚ್ಕೊಂಡು ಹೋಯ್ತು ಜನ್ಮ ಅಂತಂದ್ರೆ ಇವ ವೀರಶೈವ ಲಿಂಗಾಯತ ಅದನ, ಇವನ ಕೊಳ್ಳಾಗ ಲಿಂಗ ಅದ, ಇವನಿಗೆ ಡೈರೆಕ್ಟ್ ಶಿವನಿಂತಲೇ ಬಿಡ್ರಿ ಅಂತ ಒಯ್ದು ಬಿಡ್ತಾರ. ಪಂಚಮುಖದ ಪರಶಿವನ ರೂಪವು ಲಿಂಗ.